ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಸತೀಶ್ ರೆಡ್ಡಿ ಗನ್ ಮ್ಯಾನ್ನಿಂದಲೇ ಫೈರಿಂಗ್ ಆಗಿರುವುದು ದೃಢವಾಗಿದೆ. ಎಫ್ಎಸ್ಎಲ್ ವರದಿಯಿಂದ ಮಾಹಿತಿ ದೃಢಪಡಿಸಿದ್ದು, ಬುಲೆಟ್ ಹಾರಿಸಿದ ಗನ್ ಮ್ಯಾನ್ ಗುರು ಚರಣ್ ಸಿಂಗ್ ಹಾಗೂ ಮತ್ತೊಬ್ಬ ಗನ್ ಮ್ಯಾನ್ ಬಲಜಿತ್ ಸಿಂಗ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತ ರಾಜಶೇಖರ ದೇಹದಲ್ಲಿ ಸಿಕ್ಕ ಗುಂಡಿಗೂ ಗನ್ ಮ್ಯಾನ್ ಬಳಿ ಇದ್ದ ಪಿಸ್ತೂಲ್ಗೂ ಹೋಲಿಕೆಯಾಗಿದೆ. ಹೀಗಾಗಿ ಇಬ್ಬರು ಗನ್ ಮ್ಯಾನ್ಗಳನ್ನ ಬಂಧಿಸಲಾಗಿದೆ. ಇದರ ಜೊತೆಗೆ ಬ್ಯಾನರ್ ಗಲಾಟೆಗೆ ಕಾರಣರಾದ ಎರಡೂ ಕಡೆಯ ತಲಾ 20 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಪೊಲೀಸ್ ಉನ್ನತ ಮೂಲಗಳು ಖಚಿತಪಡಿಸಿವೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸ್ ಗನ್ ಹಾಗೂ ರಿವಾಲ್ವರ್ನಿಂದ ಫೈರ್ ಆಗಿಲ್ಲ. ಈ ಬಗ್ಗೆ ಎಡಿಜಿಪಿ ಖಾತ್ರಿಪಡಿಸಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು ಸಿಐಡಿ ಎಸ್ಐಟಿಗೆ ಕೊಡೋ ಸಾಧ್ಯತೆ ಇದೆ. ಎಲ್ಲವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತೀವಿ. ತನಿಖೆ ಆದಮೇಲೆ ಕ್ರಮ ಆಗತ್ತೆ ಅಂತ ಅಂದ್ರು. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ಎಡಿಜಿಪಿ ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನು ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರ ಪಡೆಯೋಕೆ ಬಳ್ಳಾರಿ ಜಿಲ್ಲೆ ಕಾರಣ. ವಾಲ್ಮೀಕಿ ಪುತ್ಥಳಿ ಹೆಸರಲ್ಲಿ ಪಾಪದ ಕೆಲಸ ಮಾಡ್ತಿದ್ದೀರಿ. ಈ ಪಾಪದ ಕೆಲಸ ನಿಮ್ಮನ್ನ ಬಿಡಲ್ಲ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಯಾರು? ಶ್ರೀರಾಮುಲು ಬರೆದಿದ್ರೆ ರೆಡ್ಡಿ ಅವರ ಕುಟುಂಬದ ಸ್ಥಿತಿ ಏನಾಗ್ತಿತ್ತು? ನನ್ನ ರಾಜಕೀಯ ಜೀವನದಲ್ಲೇ ಇಂತಹ ಘಟನೆ ನೋಡಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ರೆ ಕ್ರಮ ಕೈಗೊಳ್ಳಿ. ಕೂಡಲೇ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಯನ್ನ ನಡೆಸಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ? ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು. ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯಿತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ನಿಮ್ಗೇನಾದ್ರು ಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಕಂಪ್ಲೇಂಟ್ಗಳು ಎರಡೂ ಕಡೆಯಿಂದ ಕೊಟ್ಟಿದ್ದಾರೆ. ಪೊಲೀಸರು ಈಗಾಗಲೇ ಗುಂಡು ಹಾರಿಸಿರೋದ್ರ ಬಗ್ಗೆನೂ ಅವ್ರಿಗೆ ನಿಖರವಾಗಿ ಆ ಗುಂಡಿನ ಸೈಜು ಇದೆಲ್ಲ ಕನ್ಫರ್ಮ್ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾರೆ. ಆದರೆ ಇನ್ನೂ ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನೂ ಸರ್ಕಾರ ಇನ್ನೂ ಬಾಯಿ ಬಿಟ್ಟಿಲ್ಲ. ಇಷ್ಟೆಲ್ಲ ಆದಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದರೂ ಬಾಯಿ ಬಿಡಿ ಸರ್ಕಾರ ಯಾರು ಮಾಡಿದ್ರು ಅಂತ ಹೇಳಿ. ಕಂಪ್ಲೇಂಟ್ಗಳು. ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ತನಿಖೆ ಮುಂದುವರಿತಾ ಇದೆ. ಖಾಸಗಿ ಗನ್ಮ್ಯಾನ್ನಿಂದ ಗುಂಡು ಹಾರಿಸಲಾಗಿದ್ದು, ರಾಜಶೇಖರ್ ದೇಹಕ್ಕೆ 12mm ಗುಂಡು ಹೋಗಿತ್ತು. ಈ 12mm ಸಿಂಗಲ್ ಬೋರ್ ಗುಂಡು 10 ಅಡಿ ದೂರದಿಂದ ಹಾರಿದ್ರೆ ಮತ್ತಷ್ಟು ಜನರಿಗೆ ಗುಂಡು ತಗುಲೋ ಸಾಧ್ಯತೆ ಇತ್ತು. ಇದರಿಂದ ಮತ್ತಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ರಾಜಶೇಖರ್ಗೆ ತೀರಾ ಹತ್ತಿರದಿಂದಲೇ ಬುಲೆಟ್ ಹಾರಿದ್ರಿಂದ ರಾಜಶೇಖರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರುವ ಘಟನೆ ವಿಚಾರದ ಬಗ್ಗೆ ರಾಯಚೂರಿನಲ್ಲಿ ಮಾತನಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್, ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಗೃಹ ಸಚಿವರು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಸಿಎಂ. ಅಲ್ಲದೆ SP ಅಮಾನತಿನ ಬಗ್ಗೆಯೂ ಮಾತನಾಡಿದ ಅವರು, ಇಂಥ ದೊಡ್ಡ ಘಟನೆ ಆದಾಗ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗಿತ್ತು, ಮಾಡದೇ ಇರೋದಕ್ಕೆ ಕ್ರಮ ಮಾಡಲಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಿವಗಂಗಾ ಬಸವರಾಜ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಅದನ್ನು ಎನ್ಕ್ವೈರಿ ನಡೀತಾ ಇದೆ. ಪಕ್ಷದ ವತಿಯಿಂದನೂ ಕೂಡ ಒಂದು ಸಮಿತಿಯನ್ನು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ. ಅವರು ಕೂಡ ಮಾಡ್ತಾ ಇದ್ದಾರೆ. ಕಾನೂನು ರೀತಿಯ ಏನು ಕ್ರಮ ಇದೆ ಅದನ್ನು ಕೈಗೊಳ್ತೀವಿ ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನಾನು ಭಾವನೆ. ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನು ಪ್ರಿಲಿಮಿನರಿ ರಿಪೋರ್ಟ್ ತೊಗೊಂಡು ಅದೊಂದು
ಫೈನಲ್ ತೀರ್ಮಾನ ಮಾಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿದ್ದಾರೆ. ಅದ್ರ ಪ್ರಕಾರ ಆಗುತ್ತೆ. ಇಲ್ಲ, ಅಲ್ಲಿ ಏನಾಗಿದೆ, ಅಲ್ಲಿ ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತಕ್ಕಂಥ ರಿಪೋರ್ಟ್ ಇರೋದ್ರಿಂದ, ಯಾಕಂದರೆ ಇಂಥ ದೊಡ್ಡ ಘಟನೆ ಆದಾಗ ಅಲ್ಲಿ ಸ್ಥಳೀಯವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತಕ್ಕಂಥ ಭಾವನೆ ಇದೆ. ಹಾಗಾಗಿ ಅದನ್ನು ಮಾಡಿದ್ದಾರೆ. ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಒಂದು ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಅದೊಂದು ಕಾರ್ಯಕ್ರಮ ನಡಿಬಾರ್ದು ಅನ್ನೋದು ಒಂದು ಮಾಹಿತಿ ಮೇಲೆ ಇದೆಲ್ಲ ಗಲಾಟೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಮಾಹಿತಿ ನೋಡಿದೆ. ಜನಾರ್ದನ್ ರೆಡ್ಡಿ ಅವ್ರ ಕಡೆ ಅಡ್ಮಿಟ್ ಆಗಿದ್ದಾರೆ, ಅವರೆಲ್ಲ ಪ್ರೆಸ್ ಮೀಟಲ್ಲಿ ಕೂತೋಗಿ ಅಡ್ಮಿಟ್ ಆಗಿರೋ ಮಾಹಿತಿಗಳನ್ನು ಟಿ ವಿಲಿ ನೋಡಿದೆ. ಈ ಥರ ಜನಕ್ಕೆ ದಾರಿ ತಪ್ಪಿಸೋ ವ್ಯವಸ್ಥೆ ಯಾರೂ ಮಾಡಬಾರ್ದು, ರೂಲಿಂಗ್ ಪಾರ್ಟಿ ಇರಲಿ ವಿರೋಧ ಪಾರ್ಟಿ ಇರಲಿ. ಆಮೇಲೆ ಸರ್ಕಾರನೂ ಈಗ ತನಿಖೆ ಕೊಟ್ಟಿದೆ, ಆ ತನಿಖೆಯಲ್ಲಿ ಏನು ಬರುತ್ತೆ ನೋಡಿ. ಅದರಲ್ಲಿ ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ, ಆಮೇಲೆ ಯಾರ್ದು ಗುಂಡು ಬಿದ್ದಿದೆ, ಅವ್ರದ್ದು ಇವ್ರದ್ದು ಅನ್ನೋದು ಎಲ್ಲದಕ್ಕೂ ಗುಂಡಿಗಂತೂ ಲೆಕ್ಕ ಇದ್ದೇ ಇರ್ತದೆ. ತನಿಖೆ ಆಗಲಿ, ಯಾರೇ ಮಾಡಿದರೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ವಾಲ್ಮೀಕಿ ಬಳ್ಳಾರಿಯ ಗಲಭೆ ವಿಚಾರವಾಗಿ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮ ಯಾಕಾಗಿಲ್ಲ? ಶಾಸಕನ ಆಪ್ತ ಅಲ್ಲೇ ಕೂತು ಗೂಂಡಾಗಿರಿ ಮಾಡಿದ. ಇಷ್ಟೆಲ್ಲ ಆದರೂ ಭರತ್ ಮೇಲೆ ಮಾತ್ರ ಯಾವುದೇ ಕ್ರಮ ಆಗಿಲ್ಲ. ಸತೀಶ್ ಗನ್ಮ್ಯಾನ್ ಗುಂಡಿಗೆ ರಾಜಶೇಖರ್ ಅನ್ನೋ ವ್ಯಕ್ತಿ ಸತ್ರು, ಇನ್ನೂ ಕ್ರಮ ಆಗಿಲ್ಲ. ಅದನ್ನು ಬಿಟ್ಟು ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಅಮಾನತು ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೆಲ್ಲ ಅಧಿಕಾರಿಗಳು ಬಲಿಯಾಗ್ತಾರೆ. ಪವನ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತ ಪವನ್ ಅವರ ತಂದೆ ಮೇಲೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ರು. ನಮಗಿರುವ ಮಾಹಿತಿ ಪ್ರಕಾರ ಪವನ್ ನೆಜ್ಜೂರು ಡೆತ್ ನೋಟ್ ಬರೆದಿದ್ದಾರೆ. ಹಾಗಾದ್ರೆ ಆ ಡೆತ್ ನೋಟ್ ನಲ್ಲಿ ಏನಿದೆ, ಅದನ್ನ ಮುಚ್ಚಿಡ್ತಿರೋದು ಯಾಕೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಷನ್ ನೀಡಿದ್ದಾರೆ. ಪವನ್ ನೆಜ್ಜೂರು ಯಾವ ಹೊಸದಾಗಿ ಎಸ್ಪಿ ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ್ಮೇಲೆ, ನಾವು ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಕಾರಣಿಷ್ಟ ಅಲ್ಲಿ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ರು, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳು ಇವೆಲ್ಲ ಪೂರ್ವವಾಗಿ ತೊಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದ್ದು. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾರ, ಪೊಲೀಸ್ ಇದ್ರಿಲ್ಲ, ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು, ಅದು ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದ? ನಾರಾ ಭರತ್ ರೆಡ್ಡಿದ? ಹಿಂದೂ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಲ್ಲಾಪುರವನ್ನ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟು, ಆಟೋ ಸಂಚಾರ ಬಂದ್ ಮಾಡಲಾಗಿದೆ. ಹಿಂದೂ ಪರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಯಲ್ಲಾಪುರ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಹಿಂದೂ ಮಹಿಳೆ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್, ಇಂತಹ ಬರ್ಬರ ಹತ್ಯೆ ನಿಜಕ್ಕೂ ಖಂಡನೀಯ. ಆರೋಪಿಯನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಲು ಸೂಚಿಸಿದ್ದೇನೆ. ಆದರೆ ವಿಧಿಯಾಟ, ಆತ ಹೆಣವಾಗಿ ಪತ್ತೆಯಾಗಿದ್ದಾನೆ. ಇವತ್ತು ಯಲ್ಲಾಪುರದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೆ. ಇದು ಸಮಂಜಸ ಹಾದಿಯಲ್ಲ. ಬಿಜೆಪಿಗೆ ಹೆಣದ ಮೇಲೆ ರಾಜಕೀಯ ಮಾಡೋದು ರೂಢಿಯಾಗಿದೆ ಅಂತ ಕಿಡಿಕಾರಿದರು. ನಾಗರಿಕ ಸಮಾಜ ತಲೆ ತಗ್ಗಿಸಿ ಹೋಗಬೇಕಾದಂಥ ಒಂದು ವಿದ್ರಾವಕ ಘಟನೆ. ಆದರೆ ವಿಧಿ ಯಾವ ಪಾಪದ ಕೆಲಸವನ್ನ ಮಾಡಿದ, ಅವನೇ ಅವನ ಪಾಪಕ್ಕೆ ಪ್ರಾಶ್ಚಿತ್ತ ಮಾಡಿಕೊಡ್ತಕ್ಕಂಥದ್ದು ವಿಧಿಯ ಒಂದು ವಿಡಂಬನೆ ಅಂತೇಳಿ ಭಾವಿಸ್ತಾರೆ. ಹೆಣದ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಬಿಜೆಪಿ ಹೊಸದೇನಲ್ಲ, ಇದು ನಿರಂತರ ಸಮಾಜದ ಆಗುಗಳ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಇಂಥ ಘಟನೆಯನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು ನಡೆಸ್ಕೊಂಡು ಬಂದಂಥ ರೀತಿ. ಯಲ್ಲಾಪುರದಲ್ಲಿ ನಡೆದ ವಿವಾಹಿತ ಮಹಿಳೆಯ ಹತ್ಯೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ದುರ್ದೈವದ ಸಂಗತಿ. ಇಂತಹ ಶಕ್ತಿಗಳನ್ನು ಸರ್ಕಾರ ಮಟ್ಟ ಹಾಕಬೇಕು. ಮದುವೆ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೊಲೆ ಮಾಡಲಾಗಿದೆ. ಇದರಲ್ಲಿ ಜಾತಿ ಧರ್ಮ ನೋಡದೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಜೋಶಿ ಆಗ್ರಹಿಸಿದ್ರು. ಇನ್ನು ಇದೇ ವಿಚಾರವಾಗಿ ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯಿಸಿದ್ರು. ಈ ರೀತಿಯ ಒಂದು ಶಕ್ತಿಗಳನ್ನು ಭಾಳ ಐರನ್ ಹ್ಯಾಂಡ್ಲೆ ಮಟ್ಟ ಹಾಕಬೇಕು. ಇದು ಭಾಳ ಕತ್ತು ಕೊಯ್ದು ಮಾಡಿದ್ದಾರೆ.
ಜನ ಅದು ಮತ್ತು ಅದು ಏನು ನಾ ಮದುವೆ ಆಗಲ್ಲ ನೀನು ಒಪ್ಪಲ್ಲ ಅನ್ನೋದು ಒಂದೇ ಒಂದು ಕಾರಣ. ಇದನ್ನು ಸರ್ಕಾರ ಈ ರೀತಿ ಘಟನೆಗಳು ಮರುಕಳಿಸಲಾರದಂತೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಮಾಡಬೇಕು. ಮತ್ತು ಸರ್ಕಾರ ಯಾವುದೇ ರೀತಿಯಾದಂಥ ಇದರಲ್ಲಿ ಆ ಜಾತಿಯವರಿದ್ದಾರ, ಆ ಸಮಾಜದವರಿದ್ದಾರ ಅಂಥೇಳಿ ಕನ್ಸಿಡರೇಷನ್ದಲ್ಲಿ ಇದರಲ್ಲಿ ಬೀಳಬಾರ್ದು. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಯಾರಿಗೆ ಯಾರ ಮೇಲೆ ಕಂಟ್ರೋಲ್ ಇಲ್ಲ, ಯಾರಿಗೆ ಯಾರ ಮೇಲೆ ಭಯ ಇಲ್ಲ, ಯಾರು ಏನು ಮಾಡಿದ್ರು ಇಲ್ಲಿ ನಡೆಯುತ್ತೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇವತ್ತು ಇದೆಲ್ಲವೂ ನಡೀತಾ ಇದೆ. ಮತ್ತೆ ಯಾವ ಹೆಣ್ಮಕ್ಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಪ್ರಮಾಣದ ಹೆಣ್ಮಕ್ಳ ನಾಪತ್ತೆ ಆಗ್ತಾ ಇದೆ, ಲವ್ ಜಿಹಾದ್ ನಡೀತಾ ಇದೆ. ಯಾಕಂದ್ರೆ ಸರ್ಕಾರ ಏನು ಮಾಡ್ತಾ ಇಲ್ಲ. ನಮ್ಮ ಪೊಲೀಸರ ಕೈಯನ್ನು ಕೂಡ ಕಟ್ಟಿ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಿಂದೂ ಮಹಿಳೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ರಂಜಿತಾ ಮರಣೋತ್ತರ ಪರೀಕ್ಷೆ ಮಾಡಲಾಗಿದ್ದು ಆಸ್ಪತ್ರೆ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಆಸ್ಪತ್ರೆ ಬಳಿ ಹಿಂದೂಪರ ಸಂಘಟನೆ ಮತ್ತು ದಲಿತ ಸಂಘಟನೆ ಕಾರ್ಯಕರ್ತರು ಆಗಮಿಸಿದ್ದಾರೆ. ಇನ್ನು ಶವ ಹೋಗುವ ರಸ್ತೆಯಲ್ಲಿ ಪೊಲೀಸರು ಭದ್ರತೆ ವ್ಯವಸ್ಥೆಯನ್ನು ಮಾಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ನಟ ಯಶ್ ತಾಯಿಯಿಂದ ಅಕ್ರಮವಾಗಿ ಒತ್ತುವರಿ ಮಾಡಿದ ಜಾಗವನ್ನು ತೆರವು ಮಾಡಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ತಾಯಿ ಪುಷ್ಪ ಒತ್ತುವರಿ ಮಾಡಿದ್ರು. ಲಕ್ಷ್ಮಮ್ಮ 1500 ಅಡಿ ಜಾಗವನ್ನು ಒತ್ತುವರಿ ಮಾಡಲಾಗಿದೆ. ಈ ಬಗ್ಗೆ ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಸದ್ಯ ಕೋರ್ಟ್ ಕೂಡ ಜಾಗ ತೆರವಿಗೆ ಆದೇಶ ಮಾಡಿತ್ತು. ಆದರೆ ಕೋರ್ಟ್ ಸೂಚನೆಗಿದ್ರೂ ಜಾಗ ಬಿಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಜೆಸಿಬಿ ತಂದು ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಇನ್ನು ಸ್ಥಳದಲ್ಲಿ ಸೈಟ್ ಸ್ವಾಧೀನ ಪಡೆದು ಹಾಕಿದ ಬೋರ್ಡ್ ತೆರವು ಮಾಡೋಕೆ ಯಶ್ ತಾಯಿ ಕಡೆಯವರು ಯತ್ನಿಸಿದ್ರು. ಈ ವೇಳೆ ತೆರವು ಮಾಡೋಕೆ ಬಂದವರಿಗೆ ದೇವರಾಜ್ ಕಡೆಯವರು ಕ್ಲಾಸ್ ತಗೊಂಡಿದ್ದಾರೆ. ಕೋರ್ಟ್ ಆದೇಶದಂತೆ ತೆರವು ಮಾಡಿ ಬೋರ್ಡ್ ಹಾಕಲಾಗಿದೆ. ಯಾಕಾಗಿ ಬೋರ್ಡ್ ಅನ್ನ ತೆರವು ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಈ ವೇಳೆ 2 ಗುಂಪಿನಿಂದ ವಾಗ್ವಾದ ಆಗಿದ್ದು ಭಾರಿ ಹೈಡ್ರಾಮವೇ ನಡೆಯಿತು. ಸಂಬಂಧಿಕರೊಬ್ಬರು ಬೋರ್ಡ್ ಕೀಳಲಿಕ್ಕೆ ಅಂತ ಬಂದರು. ನಮ್ಮ ಅಣ್ಣ ತಮ್ಮದಿರು ನಮ್ಮ ಸಂಬಂಧಿಕರು ಇದ್ದವರು ನ್ಯಾಯಾಲಯದ ಆದೇಶದ ಮೇಲೆ ನಾವು ಬೋರ್ಡ್ ಇಟ್ಟಿದ್ದೀವಿ. ಪೊಲೀಸ್ನವರೇ ಬಂದು ನೋಡಿದ್ದಾರೆ. ಹಿಂದೇನಿದೆ ನೀನು ತಗೊಂಬರಪ್ಪ ಅಂತ ಅಂದ್ಬಿಟ್ಟು ಅಂತ ಹೇಳ್ಕೊಳ್ತಿದ್ರು. ಇಷ್ಟು ನಡೆದಿದೆ ಸರ್. ಈಗ ಅದರಿಂದ ನಮಗೆ ನಮ್ಮ ಗ್ರಾಮ ಪಂಚಾಯತ್ ನಮಗೆ ಇವತ್ತು ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ದುರುದ್ದೇಶವಾಗಿ ಇನ್ನೊಬ್ಬರ ಮೇಲೆ ನಾನು ಟೀಕೆ ಮಾಡಿ ಮಾತಾಡೋಕ್ಕೆ ಹೋಗಲ್ಲ ಸರ್. ನಮ್ಮ ಜಾಗನ ನಾವು ತೆರವುಗೊಳಿಸ್ಕೊಂಡು ಮಾಡ್ತೀನಿ. ಮಾತಿಗೆ ಬಂದಿದ್ರು ಕೂಡ ನಮ್ಮ ಮೂಲವನ್ನರನ್ನು ಕರೆಸಿ ನಾನು ಮಾತಾಡಿ ಏನೋ ಒಂದು ಬಗೆಹರಿಸ್ತಾ ಇದ್ದೆ. ನಾನು ಮಧ್ಯೆ ಇತ್ತು. ಇವ್ರು ಯಾವತ್ತೂ ನಮಗೆ ರೆಸ್ಪಾನ್ಸಿಬಲ್ ಮಾಡಲಿಲ್ವಲ್ಲ ಅವರ. ಇನ್ನು ಸೈಟ್ ವಿವಾದದ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿದ ಯಶ್ ತಾಯಿ ಪುಷ್ಪ, ನಮ್ಮ ಪಕ್ಕದ ಮನೆಯ ಜಾಗ ನಮ್ಮದೇ, ಜಾಗ ನಮ್ಮದು ಅನ್ನೋದಕ್ಕೆ ನನ್ನ ಬಳಿ ದಾಖಲೆ ಇದೆ. ನಾನು ಕೋರ್ಟ್ ಮೆಟ್ಟಿಲೇರ್ತೀನಿ, ನನ್ನ ಜಾಗವನ್ನು ನಾನು ಬಿಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಒತ್ತುವರಿ ಮಾಡಿದ ಕಾಂಪೌಂಡ್ ತೆರವುಗೊಳಿಸಿದ ವಾರಸುದಾರರು ದೇವರಾಜ್ ಕೂಡ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ತಗೋಬಿಡೋಣ, ನಮ್ಮ ತಪ್ಪ ಅವ್ರ ತಪ್ಪ ನ್ಯಾಯಾಲಯದಲ್ಲಿದೆ ಇದು. ನಾನೇ ಕೋರ್ಟಿಂದ ಕ್ಲಿಯರೆನ್ಸ್ ತಗೋಬಿಡೋಣ, ನಮ್ಮ ತಪ್ಪ ಅವ್ರ ತಪ್ಪ ಅಂತ ಹೋದ್ರೆ ಅಲ್ಲಿಗೆ ಇವ್ರು ಏನು ಕೊಡಕ್ಕೆ ಇವನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಗೊತ್ತಾಯ್ತಾ? ಮೊನ್ನೆ ನಮ್ಮ ಲಾಯರ್ ಆಫೀಸಿಗೆ ಕರೆದು ಮಾತುಕತೆಗೆ ಹೋಗಿದ್ದಾನೆ. ಒಂದಷ್ಟು ಕೊಟ್ಬಿಡಿ, ನಮ್ಮ ಹತ್ರ ಅದಿದೆ ಇದಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಲಾಯರ್ ಆಫೀಸಲ್ಲಿ. ಹುಡುಗರು ಕರೆದು ಈಚೆ ಕಡೆ ಎಲ್ಲ ಎದುರಿಸಿ ಆಮೇಲೆ ಒಳಗಡೆ ಹೋಗಿದ್ದಾನೆ. ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿವರೆ ಎದುರಿಸಿ ದುಡ್ಡು ಕೀಳೋ ಕೆಲಸ ಮಾಡೋದವನು. ಯಾರು PDO ನಟರಾಜ್ ಅಂತ ಇವನಲ್ಲ, ಇಲ್ಲಿ ಬಂದಿದ್ದವನು, ಅವ್ನು ಕೇಳ ಅವನು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ಸ್ ಹಾಕಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಬಿಯಿಂದ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ನಾಗರಾಜ್ ತಳವಾರ್ ಹಾಗೂ ಪ್ರಶಾಂತ್ ತಳವಾರ್ನ ಅರೆಸ್ಟ್ ಮಾಡಲಾಗಿದೆ. ನಾಗರಾಜ್ ತಳವಾರ್ ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಪ್ರಶಾಂತ್ ತಳವಾರ್ ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡಿದ್ದ. ಸದ್ಯ ಪ್ರಕರಣದಲ್ಲಿ ಈವರೆಗೆ 4 ಬಂಧಿಸಲಾಗಿದ್ದು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜೈಲಿನಲ್ಲಿ ಪಡಬಾರದ ಕಷ್ಟ ಪಡ್ತಾ ಇದ್ದಾರೆ. ಮನೆಯೂಟಕ್ಕೆ ಸದ್ಯ ಕೋರ್ಟ್ ಅನುಮತಿ ಕೊಟ್ಟಿದೆ. ಆದರೆ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ನಾಳೆ ಮೇಲ್ಮನವಿ ಸಲ್ಲಿಸೋಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಿನಲ್ಲಿ 4700 ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಜೈಲಿನ ಆಹಾರವನ್ನು ಸೇವಿಸುತ್ತಿದ್ದಾರೆ. ಜೈಲಿನಲ್ಲಿ ಗುಣಮಟ್ಟದ ಆಹಾರವನ್ನೇ ನೀಡಲಾಗ್ತಿದೆ. ಇದುವರೆಗೆ ಯಾರಿಗೂ ತೊಂದರೆ ಆಗಲಿಲ್ಲ. ಪವಿತ್ರ ಗೌಡಗೆ ಮನೆ ಊಟ ಕೊಟ್ಟರೆ ಇತರೆ ಕೈದಿಗಳು ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡದಂತೆ ಮೇಲ್ಮನವಿ ಸಲ್ಲಿಸೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ.
ರಾತ್ರೋರಾತ್ರಿ ಅಡಿಕೆ ತೋಟದಲ್ಲಿ ಅಡಿಕೆ ಕದ್ದಿದ್ದ ಖದೀಮರನ್ನ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗ ತಾಲೂಕಿನ ವಿಜಾಪುರ ಸುತ್ತಮುತ್ತಲ ಗ್ರಾಮದಲ್ಲಿ ಅಡಿಕೆ ಕದ್ದಿದ್ದ 4 ಖದೀಮರನ್ನ ಭರಮಸಾಗರ ಪೊಲೀಸರು ಬಂಧಿಸಿದ್ದಾರೆ. ಸಿರಿಗೆರೆಯ ರೈತ ಹರ್ಷ ಅನ್ನೋರಿಗೆ ಸೇರಿದ ಜಮೀನಿನಲ್ಲಿ ಅಡಿಕೆ ಕಳ್ಳತನವಾಗಿತ್ತು. 10 ಲಕ್ಷ ಮೌಲ್ಯದ ಅಡಿಕೆಯನ್ನ ಖದೀಮರು ಕದ್ದು ಪರಾರಿಯಾಗಿರುವ ಘಟನೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯಲ್ಲಿ ನಡೆದಿದೆ. ತಿರುಮಲಾಪುರ ಗ್ರಾಮದ ಮುಖ್ಯ ರಸ್ತೆಯ ಅಂಚಿನಲ್ಲಿ ಇರುವಂತಹ ಟಿಬೇಟಿಯನ್ ರೈತನ ತೋಟಕ್ಕೆ ಕನ್ನ ಹಾಕಲಾಗಿದೆ. ಕಳೆದ 5 ವರ್ಷದಿಂದ 2 ಎಕರೆಯಲ್ಲಿ ಅಡಿಕೆ ಬೆಳೆದಿದ್ರು. ಒಂದೇ ರಾತ್ರಿಯಲ್ಲಿ ಪ್ಲಾನ್ ಮಾಡಿ ಅಡಿಕೆಯನ್ನ ಕದ್ದಿದ್ದಾರೆ. ಕೈಗೆ ಬಂದ ಬೆಳೆ ಕಳ್ಕೊಂಡು ರೈತ ಕಂಗಾಲಾಗಿದ್ದಾನೆ. 5.5 ಕೋಟಿ ಮೌಲ್ಯದ ಬೆಂಟ್ಲಿ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡೋಕೆ ಮುಂದಾಗಿರುವ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆಯಿತು. ರಿಜಿಸ್ಟ್ರೇಷನ್ ವೇಳೆ 2.43 ಕೋಟಿ ಅಂತ ತೋರಿಸಿ ನೋಂದಣಿ ಮಾಡಿಕೊಳ್ಳಲಾಗಿದೆ. ಸುಮಾರು 70 ಲಕ್ಷ ತೆರಿಗೆ ವಂಚನೆ ಮಾಡಿರುವ ಆರೋಪ ಇರೋದ್ರಿಂದ ಆರ್ಟಿಒ ಅಧಿಕಾರಿಗಳು ಕಾರನ್ನ ಸೀಸ್ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಕಾರು ಮಾಲೀಕರು ಸೀಸ್ ಮಾಡೋದಕ್ಕೆ ಬಿಡದೆ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿದ್ರು. ಈ ವೇಳೆ ಕಾರು ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಬೆಂಟ್ಲಿ ಫ್ಲೈಯಿಂಗ್ ಸ್ಪರ್ ಅಂತ 3 ವರ್ಷ ಆಯಿತು ತಗೊಂಡು. ಅದು ಟ್ಯಾಕ್ಸು ನಾವು 3 ಇಯರ್ಸ್ ಪೇಮೆಂಟ್ ಎಲ್ಲ ಮಾಡಿದ್ವಿ. ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ KA 70 ರಿಜಿಸ್ಟರ್ ಆಗಿದೆ. ಇವಾಗ 3 ವರ್ಷದಿಂದ ಇಲ್ದಿರೋದು. ಇವಾಗ RTO ಅವ್ರು ಬಂದು ನೀವು ಟ್ಯಾಕ್ಸ್ ಕಡಿಮೆ ಕಟ್ಟಿದ್ದೀರಾ ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀವಿ, ನಮ್ಮ ಕಡೆಯಿಂದ ನಾವು ಪರ್ಫೆಕ್ಟ್ ಆಗಿದ್ದೀವಿ, ನಮ್ಮದೇನು ತಪ್ಪಿಲ್ಲ. ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ವಿತ್ ಪ್ರೂಫ್. ಆ ಡಾಕ್ಯುಮೆಂಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಇದೆ, RC ಕಾರ್ಡ್ ಇದೆ, ನನಗೆ ಟ್ಯಾಕ್ಸ್ ಕಟ್ಟಿರೋ ಚಲನ್ ಇದೆ, ಎಲ್ಲ ಇದೆ. ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಇಲ್ಲ. ಇವಾಗ ಒಂದು ಬೆಂಟ್ಲಿ ವೆಹಿಕಲ್ 5 ಕೋಟಿ 50 ಲಕ್ಷ ಬೆಲೆ ಬಾಳುವಂತಹ ಒಂದು ಇನ್ವಾಯ್ಸ್ ವ್ಯಾಲ್ಯೂ ಇರುವಂತಹ ಬೆಂಟ್ಲಿ ವೆಹಿಕಲನ್ನು ಇವರು 2 ಕೋಟಿ 43 ಲಕ್ಷದ 50 ಸಾವಿರ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಮಾಡಿರೋದ್ರಿಂದ ಸುಮಾರು 70 ಲಕ್ಷದವರೆಗೆ ಅವರು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಇದೆ. ಅದನ್ನು ರಿಕವರಿ ಮಾಡೋಕ್ಕೋಸ್ಕರ ಬೆಂಟ್ಲಿ ವೆಹಿಕಲನ್ನು ನಾವು ಮುತ್ಕೊಲ್ ಮಾಡ್ಕೊತಾ ಇದ್ದೀವಿ. ಬೇಸಿಕಲಿ ಕೊಟ್ಟಿರೋ ಇನ್ವಾಯ್ಸೇನೆ ಕೂಡ ಫೇಕ್ ಇದೆ. ಅದು ಇನ್ಶೂರೆನ್ಸ್ ಫೇಕ್ ಇದೆ, ಇನ್ವಾಯ್ಸ್ ಫೇಕ್ ಇದೆ. ಮೌಲ್ಯನೇ ಆ ಗಾಡಿ ಮೌಲ್ಯನೇ ಕಡಿಮೆ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ನಡುಬೀದಿಯಲ್ಲಿ ಗೂಂಡಾಗಳಂತೆ BMTC ಡ್ರೈವರ್ ಹಾಗೂ ಆಟೋ ಡ್ರೈವರ್ ಕಿತ್ತಾಡಿಕೊಂಡಿದ್ದಾರೆ. ಸಿಗ್ನಲ್ನಲ್ಲಿ ಜಾಗ ಬಿಟ್ಟಿಲ್ಲ ಅಂತ ಆಟೋ ಡ್ರೈವರ್ ಹಾಗೂ ಬಸ್ ಡ್ರೈವರ್ ಮಧ್ಯೆ ಕಿರಿಕಾಗಿದೆ. ಪ್ರಯಾಣಿಕರಿದ್ದರೂ ಕೇರ್ ಮಾಡದೆ ಒಬ್ಬರಿಗೊಬ್ಬರು ಅಶ್ಲೀಲ ಪದಗಳಿಂದ ಬೈಯುತ್ತಾ ಹಲ್ಲೆಗೂ ಯತ್ನಿಸಿದ್ದಾರೆ. ಪೇಷಂಟ್ ಅವರೇ ಹೇಳ್ತಾನೆ, ಎದುರಿಸ್ತಾನೆ ಪೇಷಂಟ್ ಅವರೇ. ನೋಡು ಗುಜಕ್ಕೆ ಎಷ್ಟು ಇದು ಮಾಡ್ತಾನೆ ಇವನು. ಏನು ನೀನ್ ನೆಟ್ಟು ಮಾತಾಡು, ಒಳಗೆ ಪೇಷಂಟ್ ಅವರೇ ತಿರ್ಗೇನು ಮಾತಾಡ್ತಾ ಇರೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಶಿವಗಂಗಾ ಬಸವರಾಜ್ ಪರೋಕ್ಷವಾಗಿ ಸಹೋದರ ಶಿವಗಂಗಾ ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತೆ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ಘೋಷಿಸಿದ ಅಭ್ಯರ್ಥಿ ಪರ ನಾವೆಲ್ಲ ಕೆಲಸ ಮಾಡ್ತೀವಿ. ನನ್ನ ತಮ್ಮನಿಗೆ ಟಿಕೆಟ್ ಕೊಟ್ಟು ಚುನಾವಣೆ ಮಾಡ್ತೀವಿ. ಆದರೆ ಯಾರ ಮನೆಯಲ್ಲಿ ಸಾವಾಗಿರುತ್ತೋ ಆ ಕುಟುಂಬಕ್ಕೆ ಟಿಕೆಟ್ ನೀಡುವ ಸಂಪ್ರದಾಯ ಕಾಂಗ್ರೆಸ್ನಲ್ಲಿದೆ. ಹೀಗಾಗಿ ಶಾಮನೂರು ಕುಟುಂಬಕ್ಕೆ ಮೊದಲ ಆದ್ಯತೆ ಕೊಡಲಿ. ಒಂದು ವೇಳೆ ಬದಲಾವಣೆ ಮಾಡಿದ್ರೆ ನಮ್ಮ ಬ್ರದರ್ಸ್ಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ಚುನಾವಣೆ ಡೇಟ್ ಏನು ಅನೌನ್ಸ್ ಆಗಿಲ್ಲ. ಆಮೇಲೆ ಹೈಕಮಾಂಡ್ ಯಾರು ಅಭ್ಯರ್ಥಿ ಅಂತ ಕೊಡುತ್ತೋ ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಮಾಡಲೇಬೇಕಾಗ್ತದೆ. ಕೊಟ್ಟರೆ ತಪ್ಪಿನಿಲ್ಲ, ನಾವು ಚುನಾವಣೆ ಮಾಡ್ತೀವಿ. ಆದರೆ ನಮ್ಮ ಕಾಂಗ್ರೆಸ್ ಸಂಪ್ರದಾಯದಲ್ಲಿ ಆ ಕುಟುಂಬದವರಿಗೆ ಕೊಡೋದು ಸಂಪ್ರದಾಯ ಇದೆ. ಯಾರ ಮನೆ ಸಾವಾಗಿರುತ್ತೆ ಆ ಕುಟುಂಬಕ್ಕೆ ಕೊಡೋ ಸಂಪ್ರದಾಯ ಇದೆ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಿ. ಹಿಂಗೇನು ಬದಲಾವಣೆ ಮಾಡೋದೇನು ಕಾಂಗ್ರೆಸ್ ಮುಖಂಡರ ತಲೆಯಲ್ಲಿತ್ತು ಅಂದರೆ ನಮ್ಮ ಬ್ರದರಿಗೆ ಕೊಟ್ಟರು ನಾನು ಚುನಾವಣೆ ಮಾಡ್ತೀನಿ. ಸಚಿವ ಕೃಷ್ಣ ಬೈರೇಗೌಡ ನಾಪತ್ತೆ ಅಂತ ಪೋಸ್ಟರ್ ಹಿನ್ನೆಲೆ ಪೋಸ್ಟರ್ ಹಾಕಿದವರ ವಿರುದ್ಧ FIR ದಾಖಲಾಗಿದೆ. ಬ್ಯಾಟರಾಯನಪುರ ವಾರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಹೈಕೋರ್ಟ್ ಆದೇಶದಂತೆ ರಸ್ತೆ ಬದಿ ಟ್ರಾನ್ಸ್ಫಾರ್ಮರ್ಗಳ ಮೇಲೆ ಭಿತ್ತಿ ಪತ್ರ ಅಂಟಿಸೋ ಹಾಗಿಲ್ಲ, ಆದರೂ ಆದೇಶ ಉಲ್ಲಂಘನೆ ಮಾಡಲಾಗಿದೆ ಅಂತ ದೂರು ನೀಡಲಾಗಿದೆ. ಹೀಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಕೋಗಿಲು ಲೇಔಟ್ನ ನಿವಾಸಿಗಳಿಂದ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸೂರು ಕಳೆದುಕೊಂಡು ಸುಮಾರು 15 ದಿನ ಆದರೂ ಪರ್ಯಾಯ ವ್ಯವಸ್ಥೆ ಇಲ್ಲ. ಮನೆ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಜನರಿದ್ದಾರೆ. ಹೀಗಾಗಿ ಕೋಗಿಲು ನಿವಾಸಿಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಯಲ್ಲಿ ಮನೆ ಕಳೆದುಕೊಂಡವರ ಜೊತೆ ಸಭೆ ನಡೆಸಲಾಗಿದೆ. ಹೋರಾಟಗಾರರು ಹಾಗೂ NGO ಇಂದ ಮೀಟಿಂಗ್ ಮಾಡಲಾಗ್ತಾ ಇದ್ದು, ಸಭೆಯಲ್ಲಿ ವಿವಿಧ ಸಂಘಟನೆಗಳು ಪಾಲ್ಗೊಂಡಿವೆ. ಇನ್ನು ಸಭೆಯಲ್ಲಿ ಸ್ಥಳೀಯ ಶಾಸಕ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಬರದೇ ಇದ್ದದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತಿನ ಸಭೆ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಇನ್ನು ಸಭೆಗೆ ಕೇರಳದಿಂದ ಸಾಕಷ್ಟು ಸಂಘಟನೆ ಆಗಮಿಸುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ.
ಇನ್ಮುಂದೆ ಪಿಯು ಪ್ರಿಪರೇಟರಿಗೆ ಬೋರ್ಡ್ ಪ್ರಶ್ನೆ ಪತ್ರಿಕೆ ನೀಡೋಕೆ ಚಿಂತನೆ ನಡೆಸಲಾಗಿದೆ. ಈ ಮೂಲಕ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೆಚ್ಚಿಸೋಕೆ ಶಿಕ್ಷಣ ಇಲಾಖೆ ಕಸರತ್ತು ನಡೆಸ್ತಾ ಇದೆ. ಎಲ್ಲ ಕಾಲೇಜುಗಳಲ್ಲಿ ಏಕರೂಪದ ಪ್ರಶ್ನೆ ಪತ್ರಿಕೆ ನೀಡೋಕೆ ಮುಂದಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗೋ ಸಾಧ್ಯತೆ ಕೂಡ ಇದೆ. ಯಾವ ವಿಚಾರಕ್ಕೆ ಎಷ್ಟು ಗಮನ ಕೊಡಬೇಕು ಅಂತ ಸ್ಪಷ್ಟನೆ ಸಿಗಲಿದೆ. ಏಕರೂಪದ ಪ್ರಶ್ನೆ ಪತ್ರಿಕೆ ನಡೆಯುವ ಮೂಲಕ ಗೊಂದಲಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಕೂಡ ಇದೆ. ಆದರೆ ಖಾಸಗಿ ಶಾಲೆಗಳ ಒಕ್ಕೂಟ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಪ್ರಶ್ನೆ ಪತ್ರಿಕೆ ನೆಪದಲ್ಲಿ ದುಡ್ಡು ಹೊಡೆಯೋಕೆ ಅಧಿಕಾರಿಗಳು ಲೆಕ್ಕಾಚಾರ ಹಾಕಿದ್ದಾರೆ ಅಂತ ಆರೋಪಿಸುತ್ತಿದೆ. ಖಾಸಗಿ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘದಿಂದ ಗ್ರಾಹಕರಿಗೆ ದೌಖಾ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ಇರುವ ಖಾಸಗಿ ಸಹಕಾರ ಸಂಘದ ಮೇಲೆ ಮೋಸದ ಆರೋಪ ಮಾಡಲಾಗಿದೆ. ಪಿಗ್ಮಿ ಆರ್ಡಿ ಎಫ್ಟಿ ಹಣ ನೀಡಲು ಮ್ಯಾನೇಜರ್ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಉಳಿತಾಯದ ಹಣ ನೀಡುವಂತೆ ಸಹಕಾರಿ ಸಂಘಕ್ಕೆ ಠೇವಣಿದಾರರು ಅಲೆದಾಡುತ್ತಿದ್ದಾರೆ. ಆದರೆ ಸಹಕಾರಿ ಸಂಘದ ಸಿಬ್ಬಂದಿ ಮಾತ್ರ ಇವತ್ತು ನಾಳೆ ಅಂತ ಕಾಲ ತಳೆದಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಗ್ರಾಹಕರಿಂದ 22 ಲಕ್ಷಕ್ಕೂ ಅಧಿಕ ಹಣ ನೀಡದೆ ಸಹಕಾರಿ ಸಂಘ ಚೆಲ್ಲಾಟವಾಡುತ್ತಿದೆ. ಹೀಗಾಗಿ ತಮ್ಮ ಹಣಕ್ಕಾಗಿ ಸಹಕಾರಿ ಸಂಘದ ಕಚೇರಿ ಮುಂದೆ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 40,000 ರೂಪಾಯಿ ಪಿಗ್ನಿ ಐತೆ ಸರ್. ನಮ್ಮದು ಪಿಗ್ನಿ ದುಡ್ಡು ಕೇಳಿದ್ರೆ ನಮ್ಗೆ ನಾಳೆ ಕೊಡ್ತೀನಿ ಅಂತ ಹಿಂಗೆ ಒಂದು 3 ತಿಂಗಳು ಆಯ್ತು ಸರ್ ಹೇಳಕತ್ತು. ನಾವು ಬಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತಂತ ಎಲ್ಲ ಮ್ಯಾನೇಜ್ಮೆಂಟ್ ಹೇಳ್ತಾ ಇತ್ತು ಸರ್. ನಾವು ಯಾರಿಗೆ ಹೋಗಿ ಕೇಳೋಣ ಸರ್ ದುಡ್ಡು? ಅದನ್ನ ಎಲ್ಲ ದೊಡ್ಡ ಮಂದಿ ಮೆಂಬರ್ಶಿಪ್ದವರು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತೇಳಿ ನಮ್ಗೆ ಒಂದು 2 ತಿಂಗಳಿಂದ ಎಲ್ಲರಿಗೂ ಕಳ್ಸಾಕೊಂತಾರೆ. ಇದ್ರಾಗ ಬಡವರು ಸಣ್ಣ ಪಟ್ಟು 1,000-2,000 ರೂಪಾಯಿ ಹಿಡ್ಕೊಂಡು ಸಿಕ್ಕಾಪಟ್ಟೆ ಜನ 250 ಜನ ಇದ್ದಾರೆ. ಅವ್ರದ್ದು ರೊಕ್ಕ ಸಿಗಲಿಲ್ಲ. ಬಡವರು ಎಲ್ಲ ದುಡ್ಡು ತಿನ್ನೋರು ಇದ್ದಾರೆ. 40,000 ರೂಪಾಯಿ ಪಿಗ್ನಿ ಐತೆ ಸರ್. ನಮ್ಮದು ಪಿಗ್ನಿ ಪ್ರಧಾನಿ ಕಚೇರಿ ಅಧಿಕಾರಿ ಅಂತ ಹೇಳಿಕೊಂಡು ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿತ್ತು. ಬೆಂಗಳೂರಿನಲ್ಲಿ ಸುಜಯೇಂದ್ರ ಎಂಬಾತ ಪ್ರಧಾನಿ ಕಚೇರಿ ಅಧಿಕಾರಿ ಅಂತ ನಂಬಿಸಿ ವೈದ್ಯರೊಬ್ಬರಿಂದ 2.7 ಕೋಟಿ ರೂಪಾಯಿ ವಂಚಿಸಿದ ಆರೋಪದಡಿಯಲ್ಲಿ ಬಂಧಿಸಲಾಗಿತ್ತು. ಇನ್ನು ಉನ್ನತ ಅಧಿಕಾರಿ ಅಂತ ಗುರುತಿಸಿಕೊಂಡು ಸರ್ಕಾರಿ ಕೆಲಸ ಕೊಡಿಸೋದು, ಆಮಿಷ ಒಡ್ಡಿ ಹಣ ದೋಚಿದ್ದು ವಿಜಯನಗರ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ತನಿಖೆ ವೇಳೆ ಮಹತ್ವದ ಅಂಶಗಳು ಬಯಲಾಗಿದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಹೆಸರಿನ 2 ಸೀಲ್ಗಳು ಮತ್ತು ಕರ್ನಾಟಕ ಸರ್ಕಾರದ ಗಂಡ ಬೇರುಂಡ ಸೀಲ್ಗಳು ಪತ್ತೆಯಾಗಿದೆ. ವೆನೆಜುವೆಲಾದಲ್ಲಿನ ಇತ್ತೀಚೆಗಿನ ಬೆಳವಣಿಗೆ ತೀವ್ರ ಕಳವಳಕಾರಿಯಾಗಿದೆ ಅಂತ ಹೇಳಿ ಅಧ್ಯಕ್ಷ ನಿಕೋಲಸ್ರನ್ನ ವಶಕ್ಕೆ ಪಡೆದ ನಂತರ ಪರಿಸ್ಥಿತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವುದಾಗಿ ಭಾರತೀಯ ವಿದೇಶಾಂಗ ಇಲಾಖೆ ತಿಳಿಸಿದೆ. ಈ ಬಗ್ಗೆ ರಿಯಾಕ್ಷನ್ ನೀಡಿರುವ ವಿದೇಶಾಂಗ ಸಚಿವಾಲಯ ವೆನೆಜುವೆಲಾದ ಜನರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನ ಭಾರತ ಬೆಂಬಲಿಸುತ್ತೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಮಾತುಕತೆ ಮೂಲಕ ಪರಿಹರಿಸಲು ಕರೆ ನೀಡಿದೆ. ಕ್ಯಾರಾಕಾಸ್ನಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿಯು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿದ್ದು ಎಲ್ಲ ಸಹಾಯ ಮುಂದುವರಿಸಿರುವುದಾಗಿ ತಿಳಿಸಿದೆ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುತ್ತಿರುವ 23ನೇ ಚಿತ್ರಸಂತೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಕ್ಯಾನ್ವಾಸ್ ಮೇಲೆ ಸಹಿ ಮಾಡೋದರ ಮೂಲಕ ಚಿತ್ರಸಂತೆಗೆ ಚಾಲನೆ ನೀಡಿದ್ರು. ಈ ಮೂಲಕ 8ನೇ ಬಾರಿಗೆ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾದರು. ಚಿತ್ರಸಂತೆ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಸಿಎಂ, 8ನೇ ಬಾರಿಗೆ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ವರ್ಷದ ಚಿತ್ರಸಂತೆಯನ್ನು ಪರಿಸರಕ್ಕೆ ಸಮರ್ಪಣೆ ಮಾಡಲಾಗಿದೆ. ನಾವು ಪರಿಸರ ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮ ರಕ್ಷಣೆ ಮಾಡುತ್ತೆ ಅಂತಂದ್ರು. ನಾನು ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದೆ. ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಚಿತ್ರಕಲಾ ಪರಿಷತ್ತು ಸುಮಾರು 60 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ವಾಣಿ ವಿಲಾಸ ಸಾಗರ ತುಂಬಿದ ಹಿನ್ನೆಲೆ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಬಾಗಿನ ಅರ್ಪಿಸಿದ್ದಾರೆ. ಜಲಾಶಯಕ್ಕೆ ಹಾಲು ತುಪ್ಪ ಹಾಕಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. 2025ನೇ ಸಾಲಿನಲ್ಲಿ ದಾಖಲೆ 2 ಬಾರಿ ಡ್ಯಾಂ ಭರ್ತಿಯಾಗಿದೆ. 1907ರಿಂದ ಈವರೆಗೂ 4 ಬಾರಿ ಮಾತ್ರ ಡ್ಯಾಂ ಭರ್ತಿಯಾಗಿದೆ. ಇನ್ನು ಈ ವೇಳೆ ಜಿಲ್ಲೆಯ ಶಾಸಕರಾದ ಬಿಜಿ ಗೋವಿಂದಪ್ಪ, ಟಿ ರಘುಮೂರ್ತಿ, ಎನ್ ಚಂದ್ರಪ್ಪ ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುತ್ತಿರುವ 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿರುವ ಅವರು, ಇಂದಿನಿಂದ ವಾಲಿಬಾಲ್ ಚಾಂಪಿಯನ್ಶಿಪ್ ಪ್ರಾರಂಭವಾಗುತ್ತಿದೆ. ನೀವೆಲ್ಲರೂ ಸಾಕಷ್ಟು ಪರಿಶ್ರಮದಿಂದ ಈ ಹಂತಕ್ಕೆ ಬಂದಿದ್ದೀರಿ. ದೇಶದ 28 ರಾಜ್ಯಗಳ ತಂಡಗಳು ಭಾಗಿಯಾಗಿದ್ದು ಒಂದು ಭಾರತ ಶ್ರೇಷ್ಠ ಭಾರತ ಎಂಬುದಕ್ಕೆ ಸಾಕ್ಷಿಯಾಗಿದ್ದೀರಿ ಅಂತಂದರು. ವಾರಣಾಸಿಯ
ಯುಪಿಯಲ್ಲಿ ನಡೀತಾ ಇರುವ 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಾಲಿಬಾಲ್ ಆಡಿದ್ದಾರೆ. ಸಂಪೂರ್ಣಾನಂದ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯಾವಳಿಯಲ್ಲಿ ವಾಲಿಬಾಲ್ ಸರ್ವ್ ಮಾಡಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಯುಪಿ ಡಿಸಿಎಂ ಬ್ರಜೇಶ್ ಪಾಠಕ್ ಕೂಡ ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದ ಜನರು ಅಖಂಡ 2 ಸಿನಿಮಾ ನೋಡೋಕೆ ಆಂಧ್ರ ಪ್ರದೇಶಕ್ಕೆ ತೆರಳಿದ್ದಾರೆ. ಕಾಂಗ್ರೆಸ್ ಮುಖಂಡ ದಿಂಬಾಲ ಅಶೋಕ್ 200ಕ್ಕೂ ಅಧಿಕ ಮಂದಿಗೆ ಸಿನಿಮಾ ನೋಡೋಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆಂಧ್ರ ಪ್ರದೇಶದ ಮದನಪಲ್ಲಿ ನಗರದ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡೋಕೆ 3 ಬಸ್ಗಳು ಮತ್ತು 3 ಕಾರುಗಳಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಉಚಿತವಾಗಿ ಸಿನಿಮಾ ಟಿಕೆಟ್, ಬಸ್ ವ್ಯವಸ್ಥೆ ಹಾಗೂ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ವ್ಯವಸ್ಥೆಯನ್ನ ಕಾಂಗ್ರೆಸ್ ಮುಖಂಡ ಮಾಡಿಸಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಸಮೀಪದ ಬೇಗೂರು ಮುಖ್ಯ ರಸ್ತೆಯಲ್ಲಿರುವ ರಾಮ್ರಾಜ್ನ ಮತ್ತೊಂದು ಶಾಖೆ ಉದ್ಘಾಟನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇದು 77ನೇ ಬ್ರಾಂಚ್ ಆಗಿದ್ದು, ಬೇಗೂರು ಭಾಗದಲ್ಲಿ ತೆರೆಯುವಂತೆ ಸಾಕಷ್ಟು ಮನವಿಗಳು ಬಂದ ಹಿನ್ನೆಲೆ ಇವತ್ತು ನೂತನ ಶಾಖೆ ತೆರೆಯಲಾಗಿದೆ. ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಪದಂ ಕಿಂಚ ನೂತನ ಶಾಖೆಯನ್ನು ಉದ್ಘಾಟಿಸಿದ್ದು, ಈ ವೇಳೆ ಸೀನಿಯರ್ ಜನರಲ್ ಮ್ಯಾನೇಜರ್ ಶಶಿಂಧರ್ ನಾಯರ್ ಕೂಡ ಉಪಸ್ಥಿತರಿದ್ದರು. ಇಂದು ನಾವು ರಾಮರಾಜ್ನಿಂದ ಬೇಗೂರಲ್ಲಿ ಇವತ್ತು ನಾವು ಒಂದು ರಾಮರಾಜ್ ಶೋರೂಮ್ನ ಉದ್ಘಾಟನೆ ಮಾಡಿದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ 74ನೇ ಅಂಗಡಿ, ಆಲ್ ಇಂಡಿಯಾನಲ್ಲಿ 368ನೇ ಅಂಗಡಿ. ನಮಗೆ ಇವತ್ತು ತುಂಬ ಸಂತೋಷ ಸುದ್ದಿ ಏನು ಅಂತಂದರೆ, ಸಂಕ್ರಾಂತಿಗೆ ಮೊದಲೇ ನಾವು ಬೇಗೂರಲ್ಲಿ ರೆಡಿಯಾಗಿದ್ದೀವಿ. ನಾವು ನಿಮಗೆಲ್ಲ ತಿಳಿದಿರೋ ಥರ ನಮ್ಮ ರಾಮರಾಜಲ್ಲಿ ನಮ್ಮ ಸಂಸ್ಕೃತಿ, ಕಲಾಚಾರ, ನಮ್ಮತನನ ಬೆಳೆಸುವಂಥ ಒಂದು ಬಟ್ಟೆಗಳನ್ನು ನಾವು ಕೊಡ್ತೀವಿ. ನಮ್ಮಲ್ಲಿ ಹೆಣ್ಮಕ್ಳಿನಲ್ಲಿ ಸಾರಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಸತಿ ಈ ಬೇಗೂರು ಅಂಗಡಿನಲ್ಲಿ ನಾವು ಸಾರಿನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಈ ಒಂದು ಅಂಗಡಿನ ತುಂಬ ಸಕ್ಸಸ್ ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ನಮ್ಮ ಕಡೆಯಿಂದ. ಇಂದಿನ